ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಿಂದಾಸ್ ಆಗಿದ್ದೀನಿ. ತುಂಬ ಜನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಅಂಥವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಬೆಳಗ್ಗೆ ತಿಂಡಿ ಮಾಡೋಣ ಪುಳಿಯೋಗರೆನ ಅಂತ ಅಂದ್ಕೊಂಡು ಪುಳಿಯೋಗರೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೋಮವಾರ ಆಗಿರೋದ್ರಿಂದ ನಾನು ನಿನ್ನೆ ಸಂಡೇ ತುಂಬ ಕೆಲಸ ಇತ್ತು, ಸಾಕಾಗೋಗ್ಬಿಟ್ಟಿತ್ತು. ಎದ್ದೇಳಿದೆ, ಆದರೆ ಎಂತ ಹೇಳ್ತಾರೆ, ಎನರ್ಜಿ ಇರಲಿಲ್ಲ ನನಗೆ ಕೆಲಸ ಮಾಡೋಕ್ಕೆ. ಒಂಥರ ಸುಸ್ತಾಗ್ತಿತ್ತು. ಆದರೆ ಈ ಎನರ್ಜಿ ಇಲ್ಲ ಅಂದ್ಬಿಟ್ಟು ಹಸ್ಕೊಂಡಿರೋಕ್ಕಾಗುತ್ತಾ, ಮಾಡಲೇಬೇಕು. ನಮ್ಮ ಏಮೋ ಬೇರೆ ಬಂದಿದ್ದ, ಅವನು ಬೆಳಗ್ಗೆ 8 ಗಂಟೆಗೆ ಅವನು ಹೋಗಬೇಕಾಗಿತ್ತು. ಬೇಗ ಆಗೋದೇನು ಪುಳಿಯೋಗರೆ. ಫ್ರಿಜ್ನ ಓಪನ್ ಮಾಡಿ ನೋಡಿದೆ, ಅದರೊಳಗಡೆ ಪುಳಿಯೋಗರೆ ಪ್ಯಾಕೆಟ್ ಇತ್ತು. ಸರಿ ಪುಳಿಯೋಗರೆ ಮಾಡಿಬಿಡೋಣ ಅಂದ್ಬಿಟ್ಟು ಪುಳಿಯೋಗರೆನ ಮಾಡಿದೆ. ಮತ್ತು ರೈಸ್ನೂ ಮಾಡ್ಕೊಬಿಟ್ಟು ಇಟ್ಕೊಂಡೆ. ಅನ್ನ ಆರಿದ್ರೆ ಪುಳಿಯೋಗರೆನ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜೊತೆಗೆ ಆಮೇಲೆ ಹೆಸರು ಬೇಳೆ ಬಿನಿಸ್ ಹಾಕಿ ಸಾಂಬಾರನ್ನೂ ಮಾಡಿಕೊಂಡೆ, ಕೂಗಿಸ್ಕೊಂಡಿದ್ದೆ. ಸಾಂಬಾರು ನೈಟ್ ಮಾಡಿರಲಿಲ್ಲ, ಇವತ್ತು ಬೆಳಗ್ಗೆ ಮಾಡೋಣ ಅಂದ್ಕೊಂಡು. ನೈಟು ನನಗೆ ಏನು ಕೆಲಸ ಮಾಡೋಕ್ಕೂ ಆಗಲಿಲ್ಲ, ಸಿಕ್ಕಾಪಟ್ಟೆ ಅಷ್ಟೊಂದು ಕೆಲಸ ಇತ್ತು. ಅದು ಸುಮಾರು ಮುಗಿಯೋದೇ ನನಗೆ 11 ಗಂಟೆ ಆಗೋಯ್ತು. ಅದಕ್ಕೆ ನೈಟ್ ಏನೂ ಮಾಡಲಿಲ್ಲ. ಬೆಳಗ್ಗೆ ಸಾಂಬಾರು ಪುಳಿಯೋಗರೆ ಎರಡೂ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದೇ ಆಗೋಯ್ತು ನನಗೆ. ಅದೇ ಸುಮಾರು ಹೊತ್ತು. ಅಕ್ಕ ಸಿರಿಧಾನ್ಯದ್ದು ಮಾಲ್ಟ್ ಮಾಡಿ ಕೊಟ್ಕೊಳ್ಸಿದ್ಲು ನನಗೆ. ಅವಳು ಮಾಡ್ಕೊಂಡಿದ್ಲಂತೆ. ನಾನು ಬೆಳಗ್ಗೆ ಇವಾಗ ಏನು ಅಲ್ಲೇ ಒಂದು ತಿಂಗಳು ಹೆಚ್ಚು ಕಡಿಮೆ ಒಂದು ತಿಂಗಳು ಹತ್ರ ಬಂತು. ಬೆಳಗ್ಗೆ ಟೈಮ್ ಏನೂ ತಿಂದೋಗ್ತಾಯಿಲ್ಲ ನಾನು. ಒಂದು ಲೋಟ ಗ್ಲಾಸ್ ಹಾಲು ಕುಡ್ದು ಹೋಗ್ತಿದ್ದೆ ಅಷ್ಟೇ. ಅದಕ್ಕೆ ಅವಳು ಮಾಡ್ಕೊಂಡಿದ್ಲು ಅಂದ್ಬಿಟ್ಟು ನನಗೂ ಕೊಟ್ಕೊಳ್ಸಿದ್ದಾಳೆ ಅವಳು. ಮಾಲ್ಟ್ ಮಾಡ್ಕೊ ಬೆಳಗ್ಗೆ ಟೈಮು ಅಂದ್ಬಿಟ್ಟು. ಅದ್ರ ಜೊತೆಗೆ ಮಾಲ್ಟನ್ನು ರೆಡಿ ಮಾಡಿಕೊಂಡೆ. ಸಾಂಬಾರು ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ, ನಮ್ಮ ಏಮೋಗೆ, ನಮ್ಮನ್ನು ಎದ್ದಿರಲಿಲ್ಲ, 3 ಜನಕ್ಕೂ ಮಾಲ್ಟನ್ನು ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಫ್ಲೇವರು ಗಮ್ ಅಂತಿತ್ತು. ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕ. ಈಗೆಲ್ಲ ಮಧ್ಯದಲ್ಲಿ ಮಾತ್ರ ನಿಲ್ಲಿಸಿದ್ಲು ಅಷ್ಟೇ. ಮುಂಚೆ ಸೇಲ್ಗೆಲ್ಲ ಮಾಡ್ತಿದ್ಲು. ನಾನು ಸುಮಾರು ನಮ್ಮ ಕೊಲೀಗ್ಸ್ ಎಲ್ಲ ಬಂದು ಅದನ್ನು ತೊಗೊಳ್ಳೋರು. ಆ ಮಧ್ಯದಲ್ಲೇ ಅವಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟು ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ಲು. ನೋಡಬೇಕು ಇದನ್ನೇ ಕಂಟಿನ್ಯೂ ಮಾಡ್ತಾಳ ಏನು ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡ್ತಾಳೆ ಮಾತ್ರ. ಎಲ್ಲ ಸಿರಿಧಾನ್ಯ, ಮೊಳಕೆ ಕಾಳು, ಡ್ರೈ ಫ್ರೂಟ್ಸು, ಗೋಧಿ ಎಲ್ಲನೂ ಒಣಗಿಸಿ ನೀಟಾಗಿ ತೊಳೆದು ಒಣಗಿಸಿ ಮೊಳಕೆ ಕಟ್ಟಿ ಒಂದು ಹದದಲ್ಲಿ ಹುರಿದು ಎಲ್ಲ ನೀಟಾಗಿ ಅವಳೇ ಪೌಡ್ರ್ ಮಾಡಿ ರೆಡಿ ಮಾಡ್ತಾಳೆ. ತುಂಬ ಚೆನ್ನಾಗಿರುತ್ತೆ ಮಾಲ್ಟ್ ಮಾತ್ರ.
ಬೆಳಗ್ಗೆ ಟೈಮ್ ಕುಡ್ದೋಗ್ಬಿಟ್ರೆ ಯಾವ ಹೊಟ್ಟೆ ಹಸಿವು ಆಗೋಲ್ಲ, ಏನೂ ಆಗೋಲ್ಲ. ನಾನಂತೂ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಟೈಮ್. ಈಗ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ತಿಂಡಿನೇ. ಮುಂಚೆ ಒಂದು 2 ಡೇಸ್ 3 ಡೇಸ್ ಎಲ್ಲ ನನಗೆ ಒಂದು ವೀಕೆ ಅಂದ್ಕೊಳ್ಳಿ ತುಂಬಾ ಸುಸ್ತೆಲ್ಲ ಆಗ್ತಿತ್ತು. ಈಗೀಗ ಅದು ಅಡ್ಜಸ್ಟ್ ಆಗ್ತಾಯಿದೆ ನನಗೆ. ಅಷ್ಟೇನು ಸುಸ್ತು ಎಲ್ಲ ಆಗೋಲ್ಲ ಇವಾಗ. ನಾನು ಅದಕ್ಕೆ ಸೆಟ್ಟಾಗಿಬಿಟ್ಟಿದ್ದೀನಿ. ಅದಕ್ಕೆ ಇದನ್ನು ಕುಡ್ದೋಗು ಅಂದ್ಬಿಟ್ಟು ಅವಳು ಮೊನ್ನೆ ಕೊಟ್ಕೊಳ್ಸಿದ್ಲು ನಮಗೆ ವ್ಯಾನಲ್ಲಿ. ಈ ನೇಮನು ಹೋಗ್ತಾನಲ್ಲ ಅಂದ್ಬಿಟ್ಟು ಅವನಿಗೊಂದು ಗ್ಲಾಸು ಮತ್ತು ನಮ್ಮನೆಯವ್ರಿಗೊಂದು ಗ್ಲಾಸು, ನಾನೊಂದು ಗ್ಲಾಸ್ ಮಾಡ್ಕೊಂಡಿದ್ದೆ. ಫ್ಲೇವರೇ ಘಮ ಘಮ ಅಂತಿತ್ತು. ಅಮ್ಮ ಗಂಜಿ ಮಾಡಿ ಇಟ್ಟೋಗಿದೆ, ಕೊಡೋಕ್ಕೂ ಟೈಮ್ ಆಗ್ತಾಯಿಲ್ಲ. ಅಷ್ಟು ಕೆಲಸ ಹೋಗ್ಬಿಟ್ಟಿದೆ. 1 ನಿಮಿಷ ಕೂತಿಲ್ಲ. ಬೆಳಗ್ಗೆ 5:15 ಎದ್ದಿದ್ದು. ಗಂಜಿ ಮಾಡಿದೆ, ಕೊಡೋಕ್ಕೂ ಟೈಮ್ ಇಲ್ಲ. ಟೈಮ್ ಆಗ್ಬಿಟ್ಟೈತೆ. ತಗೊಂಡು ಕುಡಿಯವ. ಆದ್ರೆ ನಾನು ಕುಡ್ದೋಗ್ತೀನಿ, ಇಲ್ಲ ಬಂದು ಸಂಜೆ ಕುಡಿತೀನಿ. ಟವಲಲ್ಲಿ ನಾನು ತಗೋದ್ರ ಟರ್ಕಿದು. ಅಮ್ಮ ಇನ್ನೊಂದು ಎಲ್ಲ ನೋಡಿದೆ, ತಿಂಡಿ ತಿಂದೇನೋ? ಕುಡಿತಾ ಇದೀನಿ. ಫುಲ್ ಎಲ್ಲ ಆರಿ ತಣ್ಣಗಾಗೋಗಿದೆ. ಅದು ಬೈಲಾನ್ ತಿನ್ನಿಸ್ಕೊಡ್ತೀನಿ. ಶೂ ಹಾಕೊಂಡೋಗೋ. ಒಂದು ಶೂ ಹಾಕೋ ಬಂದು ಒಂದು ಶೂ ಹಾಕಿಲ್ವಲ್ಲ. ನೆನೆ ಯಾರೋ ಒಬ್ಬ ಬಂದಿದ್ನಲ್ಲ, ಹಂಗಾಯ್ತು ಕತೆ. ಕಟ್ಕೊಡ್ತೀನಿ, ಆಯ್ಕೋ. ನಿದ್ದೆನಾ ಏಮೋ ಆಯ್ತಾ ಇಲ್ವಾ ಏನು ಹೇಳುವ? ಆಗದೆ ಹೋದ್ರೆ ಹೋಗ್ಬೇಡ ಏಮೋ, ರೆಸ್ಟ್ ತಗೋ, ನಾಳೆ ಹೋಗಿವೆ. ಹಾಂ, ಎಲ್ಲ ಕಣ್ಣು ತೋರ್ಸ. ಅರ್ಧ ಇಲ್ಲ ಒಂದು ಅರ್ಧ ಡೋಲ ನಂಗು. ಆಮೇಲೆ ಅಲ್ಲೋಗಿ ಹುಷಾರ್ ತಪ್ಪುಟ್ಟಿ ಅಂತ ಕಣವ. ಹಾಕೋ, ಕಟ್ಕೊಡ್ತೀನಿ. ಅಲ್ಲೋಗಿ ಮಲ್ಕಬಿಟ್ಟಿ ಅಂತ ಕಣವ. ಏನು ಹುಡುಕ್ತೈತೆ ಇವಾಗ? ತಿನ್ನೋದು ಏನೂ ಇಲ್ಲ ಬ್ಯಾಗಲ್ಲಿ. ಎಲ್ಲ ಖಾಲಿ ಮಾಡಿದೀಯ ನೀನು? ಚಾಕ್ಲೇಟ್ ತಂದಿತ್ತಲ್ವಾ? ಚಾಕ್ಲೇಟ್ ತಂದಿತ್ತು. ಅದೆಲ್ಲ ಹಾಸ್ಪಿಟ್ಲದು ಇಡು. ಹಾಸ್ಪಿಟ್ಲು. ಹಾಂ, ನಮ್ಮ ಅಕ್ಕನ ಮಗ ಫೋನ್ ಮಾಡಿದಾಗ ಅವರು ನುಗ್ಗೇಳಿ ಅಂತ ಆಗಿನೇ. ಅವನು ಇಲ್ಲ ಮಾಮ, ಅವನು ಕಬಡ್ಡಿ ಅಂತ ಅಂದ. ಆಮೇಲೆ ನಂಬರ್ ಕೊಡ್ತೀನಿ ನೋಡೋ ಅಂತ ಅಂದೆ. ಇದೇ ನಂಬರ್ ಅವರೇ ಹೇಳಿದ್ರು, ನಿಮ್ಮ ಹೆಸರು ಹೇಳಿದ್ರು ಅಂದ. ಆಯ್ತು ಕೊಡಪ್ಪ, ನಾನ್ ನಿಮ್ನ ನುಗ್ಗೇಳಿ ಅನ್ನೋ ನಮ್ಗೆ. ಆಮೇಲೆ ಅವನಂಗಂದ ಇಲ್ಲ, ಅವ್ರ ಊರು ಕಬಡ್ಡಿ ಅಂದ. ನಮ್ಗೊಟ್ಟಿಗೆ ಆರು ಸೇರುತ್ತೆ ಕಬಡ್ಡಿ ಸೇರಿ ಪಂಚಾಯತಿ. ಮಳೆ ಜ್ವರ ಹೋಯ್ತಾ? ಚೆನ್ನಾಗೈತೆ. ಮನೇಲಿ ಹೋಯ್ತು. ಗದ್ದೆ ಮಾಡೋದ? ರಾಗಿ ಬಿಡೋದ ಗದ್ದೆ ಮಾಡೋದು? ರಾಗಿ ಬಿಡೋದು. ಆಗ ಹಿಂದೆ ಇತ್ತಲ್ಲ, ಅದು ನಾಲ್ಕದ ಮೇಲೆ ಇದೆಲ್ಲ ತೆಗಿದ್ರೆ ಈಗೇನು ಟ್ಯಾಕ್ಟ್ರಿಗೆ ಬಂದು ಕಿತ್ಕೋತಾವ್ರು. ನಮ್ಮೂರಲ್ಲಿ ಸುಮಾರು ಅರ್ಧ ಜನ ಎಲ್ಲರೂ ತೊಡಗೋಗ ಆಳ್ ಸಿಗದೆ ಯಾರು ಸಿಗಕ್ಕಾಯ್ತಾರೆ.